ಹಲೋ ಗೈಸ್, ನಮಸ್ತೆ. ಈಗೇನಪ್ಪ ಕೆಲಸ ಅಂದರೆ ಯೂರಿಯಾ ಹಾಕಬೇಕು. ಅದಕ್ಕೆ ಮುಂಚೆ ನಾರುಗಳನ್ನ ಸ್ವಲ್ಪ ಕಲೆ ಹಾಕಬೇಕು. ಎರಡು ಕೆಲಸ ಇದೆ. ಒಂದು 10 ಗಂಟೆ ಅಷ್ಟೊತ್ತಿಗೆ ಹೋಗ್ಬೇಕು, ಹಸುಗಳಿಗೆ ಮೇವು ಹೋಗ್ಬೇಕು ಮನೆ ಹತ್ರ. ಆಗಲೇ ಮೇವು ಕುಯ್ಕೊಂಡೋದೆ. ನನ್ನ ಹತ್ರ ಇರೋದು ಸೂಪರ್ ನೆಪಿಯರು. ಈ ಸೂಪರ್ ನೆಪಿಯರು ಏನಂದರೆ ನೀರು ಚೆನ್ನಾಗಿ ಹಾಕಿದ್ರೆ ಬೇಗ ಚೆನ್ನಾಗಿ ಬರುತ್ತೆ ಹುಲ್ಲು. ಇದಕ್ಕೆ ಮುಂಚೆ ಇದ್ದಿದ್ದು ನಾರ್ಮಲ್ಲು, ಅದು ಹೈಟ್ ಬರುತ್ತೆ, ಕೆಂಪು ಹುಲ್ಲು. ಇದೇ ಥರ ವೇರಿಯೇಷನ್ಸ್. ಇದರಲ್ಲೂ ರೆಡ್ ನೆಪಿಯರ್ ಇದೆ. ಅದು ನನ್ನ ಹತ್ರ ಈಗ ಸ್ವಲ್ಪ ಮೇವು ಕಮ್ಮಿ ಆಗಿದೆ, ಹಸುಗಳು ಜಾಸ್ತಿ ಆಗಿದೆ. ಹಿಂಗಾಗ್ತಾ ಇರುತ್ತೆ. ನಾನು ಕರುಗಳನ್ನ ಒಂದೇ ಸಲ ಜಾಸ್ತಿ ಮಾಡ್ಕೊಂಡ್ಬಿಟ್ಟೆ, ಇಲ್ಲಾಂದರೆ ಸರಿ ಆಗ್ತಾಯಿತ್ತು. ಈಗ ಇಷ್ಟು ಮೊನ್ನೆ ಒಂದು 20 ಹಾಕಿದ್ದೆ. ಮೊನ್ನೆ 20 ಇಷ್ಟು ಕರಗಿರುತ್ತೆ. ಈಗ ಯೂರಿಯಾ ಒಂದ್ಸಲ 1 ಟೈಮ್ ಕೊಡ್ತೀನಿ ಅಷ್ಟೇ, ಬೆಳೆಗೆಲ್ಲ ಈ ಸ್ಟೇಜಲ್ಲಿ ಕೊಟ್ಬಿಡ್ತೀನಿ. ಆಮೇಲೆ ಒಂದು 8 ದಿನ ಬಿಟ್ಕೊಂಡು ಒಂದು DAP ಇಲ್ಲ 20 15 ಎರಡು ಗೊಬ್ಬರ ಮಿಕ್ಸ್ ಮಾಡಿ ಸಾಲುಗಳಿಗೆ ಹಾಕ್ಬಿಟ್ಟು ಆಮೇಲೆ ಸಾಲ ಎತ್ಸೋದು. ನೋಡಿ, ಕ್ರೇಟಲ್ಲಿ ಇಕ್ಕಿರೋದು ನಾರು ಎರಡು ನೋಡಿ, ಬುಡಗಳ ಹತ್ರ ನೋಡಿ ವೈಟ್ಗೆ ಆಗ್ಬಿಟ್ಟಿದೆ, ಮಸ್ಕಟ್ ತಿಂದ್ಬಿಟ್ಟಿದೆ ಇದೊಂದು ಬುಡ. ಅದೇ ಥರ ಭೂಮಿಲೂ ಆಗ್ಬಿಡುತ್ತೆ, ಬೆಳೆಯಲ್ಲೂ ಆಗ್ಬಿಡುತ್ತೆ. ಅದಕ್ಕೆ ಅಂತ ಸಾಲುಗಳು ಎತ್ಸೋದು. ಮಣ್ಣು ಹಾಕಿದ್ರೆ ಸರಿ ಹೋಗ್ಬಿಡುತ್ತೆ, ಅಂದರೆ ಅಷ್ಟೊಂದು ಇದು ಬರೋಲ್ಲ ಮಸ್ಕಟ್ಟೆಲ್ಲ. ಇನ್ನೊಂದು 8 ದಿನ ಬಿಟ್ಕೊಂಡು ಹಾಕ್ಸ್ಬಿಡ್ಬೇಕು. ಅದು ಕರೆಕ್ಟ್ ಟೈಮ್ಗೆ ಕರೆಕ್ಟ್ ಇದು ಮಾಡಲಿಲ್ಲ ಅಂದರೆ ಬೆಳೆಗೆ ಗೊಬ್ಬರ ಆಗಲಿ, ಮದ್ದಾಗಲಿ, ಪೆಸ್ಟಿಸೈಡ್ಸ್ ಆಗಲಿ, ಮತ್ತು ಈ ಥರ ಸಾಲು ಎತ್ಸೋದೇ ಆಗಲಿ, ಏನೇ ಆಗಲಿ, ಕಳೆ ಒರೆಸೋದಾಗಿರಲಿ, ಏನೇ ಆಗಲಿ ಕರೆಕ್ಟ್ ಟೈಮ್ಗೆ ಮಗುನ ನೋಡ್ಕೊಂಡಂಗೆ ನೋಡ್ಕೋಬೇಕು. ನಾನು ನಾರು ಕಲೆ ಹಾಕ್ತಾಯಿದ್ದೀನಿ, ಏನು ಜಾಸ್ತಿ ಹೋಗಿಲ್ಲ. ಒಂದು ಅರ್ಧ ಕ್ರೇಟ್ ಎಷ್ಟು ಬಿದ್ದಿದೆ ಅಷ್ಟೇ. ಅದು ಅರ್ಧ ಕ್ರೇಟು ಅಂದರೆ ಇದು ನಾನು ಉಣ್ಬೇಕಾದ್ರೇ ಓನ್ಲಿ ಬುಡಗಳು ಬರೋದು ಮಾತ್ರ ಉಣಿದ್ದೆ. ಇದು ಟೋಟ್ಲ್ ಒಂದು 21,000 ಎತ್ಕೊಂಬಂದರೆ ನಂದ್ರಲ್ಲಿ 18ವರೆಗೂ ಕೂತ್ಕೊಳ್ಳುತ್ತೆ ಅಷ್ಟೇ, 1 ಎಕರೆ ಬೈಲು. ಅದು ಬುಡಗಳು ಬರೋದು ಒಂದು ಕ್ರೇಟ್ಗೆ ಏನಿಲ್ಲ ಅಂದರೂ ಒಂದು 24ವರೆಗೂ ವೇಸ್ಟ್ ಬಂತು. 15ರಿಂದ 20ವರೆಗೂ ಒಂದೊಂದು ಕ್ರೇಟಲ್ಲಿ ಒಂದೊಂದು ಥರ. ಅದು ನನಗೆ ಅಂತ ಒಂದು 2 ಸಲ ಒಂದು ಬ್ಯಾಚ್ ಹಾಕಿದ್ದ, ಅದು ಏನಾದ್ರು ನೋಡಿ ಇದು ಸ್ವಲ್ಪ ವೇಸ್ಟೇಜ್ ಬಂದುಬಿಟ್ಟಿದೆ. ಅದನ್ನು ನೋಡ್ಬಿಟ್ಟು ಬೇರೆ ಬ್ಯಾಚ್ ಹಾಕಿ ಕೊಟ್ಟಿದ್ದು. ಪರವಾಗಿಲ್ಲ, ನಾನು ಚೆನ್ನಾಗಿ ಅಂಟ್ಕೊಂಡಿದ್ದೆ ನಾರುಗಳೆಲ್ಲ. ಇನ್ನು ಎಲ್ಲ ಮುಗೀತು ನಾರು ಕಲೆ ಹಾಕಿದ್ದು. ಯೂರಿಯಾ ತಂದಿಕ್ಕಿದ್ದೀನಿ. ನಾಷ್ಟ ಮಾಡ್ಕೊಂಬಂದು ಇಲ್ಲಿ ಹಾಕೋಣ, ಇಲ್ಲ ಹಂಗೆ ಹಾಕ್ಕೊಂಡು ಹೋಗೋಣ ಅಂತ ಯೋಚನೆ ಮಾಡ್ತಾಯಿದ್ದೀನಿ. ಆಗಿಬಿಟ್ರೆ ಒಂದು ಕೆಲಸ ಮುಗಿಯುತ್ತೆ, ಮುಗಿಸ್ಕೊಂಡು ಹೋಗೋಣ. ಮೂಟೆ ಕೊಯ್ಯೋದಕ್ಕೆ ಅಂತ ಚಾಕು ಏನು ಮರ್ತೋಗಿದ್ದೀನಿ, ಅದಕ್ಕೆ ಕೀ ಇದೆ, ಕೀಯಲ್ಲಿ ಓಪನ್ ಮಾಡ್ತಾಯಿದ್ದೀನಿ. ಯಾವತ್ತೇ ಆಗಲಿ ಬ್ಯಾಗ್ಸು ನಮಗೆ ಈ ಥರ ಪ್ರಿಂಟ್ ಇರುತ್ತಲ್ಲ, ಈ ಕಡೆಯಿಂದ ರೈಟ್ ಸೈಡ್ಗೆ ಇರುತ್ತೆ. ರೈಟ್ ಸೈಡ್ಗೆ ಓಪನ್ ಮಾಡ್ಕೊಂಡ್ರೆ ಈಸಿಯಾಗಿ ಓಪನ್ ಆಗುತ್ತೆ. ತುಂಬ ಜನ ಇದರಲ್ಲೇ ತುಂಬ ಕನ್ಫ್ಯೂಷನ್ ಮಾಡಿಕೊಂಡು ಇರಿಟೇಟ್ ಆಗ್ತಾ ಇರ್ತಾರೆ. ಸಿಂಪಲ್ ಟೆಕ್ನಿಕ್ ಅಷ್ಟೇ. ಇದು ಯೂರಿಯಾ ಅನ್ನೋದು ಬೇಗ ಕರಗಿಬಿಡುತ್ತೆ ಭೂಮಿಲಿ. ಬೇರೆ ನಾವು 15 20 ಅದೆಲ್ಲ ಹಾಕಿದ್ರೆ ಅದು ಆಲ್ಮೋಸ್ಟ್ ಒಂದು ನಿಧಾನ 1 ವಾರ ಆದರೂ ಆಗುತ್ತೆ ಕರಗೋದಕ್ಕೆ. ನಿಧಾನವಾಗಿ ಸಾರ ಕೊಡೋದು, ಇದೊಂದೇ ಸಲ ಎತ್ಕೊಟ್ಬಿಡುತ್ತೆ ಸಾರ. ಯೂರಿಯಾ ಹಾಕಿದ್ರೆ ಎರೆಹುಳ ಸತ್ತೋಗುತ್ತೆ ಅಂತಾರೆ. ಅದು ಡೈರೆಕ್ಟ್ ಎರೆಹುಳ ಮೇಲೆ ಹಾಕ್ತಾರೆ, ಭೂಮಿ ಮೇಲೆ ಹಾಕಿ ಒಂದ್ಸಲ ಟ್ರೈ ಮಾಡಬೇಕು. ನಾನು ಇದುವರೆಗೂ ನೋಡಿದೆ ಅಲ್ಲಲ್ಲಿ ವೀಡಿಯೋಸ್ ಅಷ್ಟೇ. ಅದು ಇದುವರೆಗೂ ನಾನು ಎಲ್ಲೂ ಟ್ರೈ ಮಾಡಿಲ್ಲ. ನಾನು ಒಂದ್ಸಲ ಎರೆಹುಳ ಎತ್ಕೊಂಡು ಮಣ್ಣಲ್ಲಿ ಮಿಕ್ಸ್ ಮಾಡಿ ಯೂರಿಯಾ ಹಾಕಿ, ಅದು ಎಷ್ಟು ಪ್ರಮಾಣ ಕೊಡಬೇಕು ಅಷ್ಟು ಮಾತ್ರ ಕೊಟ್ಟು ಒಂದ್ಸಲ ನೋಡಬೇಕು. ಯಾವುದೇ ಆಗಲಿ ನಾವು ಅತಿಯಾಗಿ ಯೂಸ್ ಮಾಡಿದ್ರೆ ಪ್ರಾಬ್ಲಮ್ಮೇ. ಲಿಮಿಟಾಗಿ ಎಷ್ಟು ಬೇಕೋ ಅಷ್ಟು ಮಾತ್ರ ಕೊಟ್ಕೋತಾ ಇರಬೇಕು ಅಷ್ಟೇ.